ಸೊ ಗೆಳೆಯರೇ, ನಾವೀಗ RTPS ಹತ್ರ ಹೋಗ್ತಾ ಇದ್ದೀವಿ. ಸೊ ಪಕ್ಕದಲ್ಲಿ ಒಂದು ಗೂಡ್ಸ್ ಟ್ರೈನ್ ನೋಡ್ಬೋದು ನೀವು. ಸೊ ಆಕ್ಚುಲಿ ನಾವು ಕೃಷ್ಣಾ ಸೇತುವೆ ಬಳಿ 2 ವಿಗ್ರಹ ಪತ್ತೆಯಾಗಿವೆ, ಅದನ್ನು ನೋಡಕ್ ಹೋಗ್ತಾ ಇದ್ದೀವಿ. ಸೊ ಮಧ್ಯದಲ್ಲಿ ಇದೊಂದು ಸೀನ್ ಕ್ಯಾಪ್ಚರ್ ಮಾಡಿ ನಿಂತ್ಕೊಳ್ತಾ ಇದ್ದೀವಿ. ಸೊ ಇದು ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ನ ಒಂದು 8 ಈ ಬಾಯ್ಲರ್ಸ್ಗಳನ್ನು ನಾವು ನೋಡ್ಬೋದು ಇಲ್ಲಿ. ಸೊ ಕರ್ನಾಟಕದ ಅಂದ್ರೆ ಮುಖ್ಯವಾಗಿ ಬೆಂಗಳೂರಿಗೆ ಸಪ್ಲೈ ಆಗ್ತಕ್ಕಂಥ ಒಂದು 30 to 40% ವಿದ್ಯುತ್ ನಮ್ಮ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಇಂದಾನೇ ಹೋಗುತ್ತದೆ ಅನ್ನುವ ಒಂದು ಅಂಕಿಅಂಶ ಎಲ್ಲರೂ ಹೇಳ್ತಾರೆ. ಸೊ ಅದು ಸತ್ಯವೂ ಇದೆ ಅಂತ ನನ್ನ ಭಾವನೆ. ಸೊ ಈ ನೋಟ ನಿಮಗಾಗಿ ವೀಕ್ಷಕರೇ, ಇದೆಲ್ಲ ಕಾಣ್ತಾ ಇದೆಯಲ್ಲ, ಈ ತರ ದೊಡ್ಡದೊಂದು ಇವೆಲ್ಲ ಕೂಲಿಂಗ್ ಟವರ್ಸ್, ಬಾಯ್ಲರ್ಸ್ ಅಲ್ಲ, ಸಾರಿ, ಕೂಲಿಂಗ್ ಟವರ್ಸ್. ಸೊ ಇದು ಥರ್ಮಲ್ ಪವರ್ ಸ್ಟೇಷನ್ ಅಲ್ಲ, ಅದಕ್ಕೋಸ್ಕರ ದೀಸ್ ಆರ್ ಆಲ್ ಕೂಲಿಂಗ್ ಟವರ್ಸ್. ಸೊ ನನಗೆ ನೆನಪಿದ್ದಾಗ ಅವಾಗ ಒಂದು 5ನೇ ಟವರ್ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಪಹಾಡ್ಪುಲ್ ಕೂಲಿಂಗ್ ಟವರ್ಸ್ ಅಂತ ಒಬ್ಬರು ಬಂದಿದ್ರು ಇಲ್ಲಿ. ಅಲ್ಲಿ ಅವ್ರ ಪರಿಚಯ ನನಗಿತ್ತು. ಸೊ ಸ್ವಲ್ಪ ನೆನಪಾಗ್ತಾ ಇದೆ. ಸೊ ನೋಡಿ, ಇದು ತುಂಬಾ ಬೃಹತ್ ಆಕಾರದ ಕೂಲಿಂಗ್ ಟವರ್ಸ್ ಇವೆ. ಸೊ ಈಗ ನಾವು ಇದು ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ನ ಇದು ಮುಖ್ಯ ದ್ವಾರ ನೋಡಿ. ಸೊ ಇದನ್ನ ದಾಟ್ಕೊಂಡು ನಾವು ಈ ಕಡೆ ಕೃಷ್ಣಾ ಸೇತುವೆ ಹತ್ರ ಹೋಗ್ತಾ ಇದ್ದೀವಿ. ಏನಂದ್ರೆ ನಿನ್ನೆಯಿಂದ ಇವತ್ತು ನ್ಯೂಸ್ ಬರ್ತಾ ಇದೆ, ಅಲ್ಲಿ 1-2 ಚಾಲುಕ್ಯರ ಕಾಲದ ವಿಗ್ರಹಗಳು ಪತ್ತೆಯಾಗಿವೆ ಅಂತ ವಾಟ್ಸ್ಆಪ್ನಲ್ಲೆಲ್ಲ ಬಂದಿದೆ, ನೋಡಿರ್ಬೋದು ನೀವು. ಅವನ್ನ ನೋಡಕ್ ಹೋಗ್ತಾ ಇದೀವಿ. ಸೊ ಅದ್ರದ್ದು ಇನ್ನೊಂದು ವಿಡಿಯೋ ಹಾಕ್ತೀನಿ ನಾನು ನೆಕ್ಸ್ಟ್.